ನಮಸ್ಕಾರ ಎಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಸುಮಾರು 7 ರಿಂದ 8 ಗೌರ್ಮೆಂಟ್ ಜಾಬ್ಗಳಿದ್ದಾವೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲಿಗೆ ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇರಬಹುದು. ಸೊ ಯೂಶಲಿ ಈ ಪೂರ್ತಿ ವಿಡಿಯೋ ನೀವು ನೋಡಿದ್ರೆ ನಿಮಗೊಂದು ಫುಲ್ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಸೊ ಯಾವ್ದು ನಿಮಗೆ ಸೂಟೇಬಲ್ ಆಗುತ್ತೆ. ಬೇಸ್ಡ್ ಆನ್ 10th ಇದಾವೆ, ಸೆಕೆಂಡ್ PUC ಇದಾವೆ, ಅದೇ ರೀತಿಯಾಗಿ ಡಿಗ್ರಿ ಬೇಸಿಸ್ ಮೇಲೆ ಕೂಡ ಇದಾವೆ. ಓಕೆ, ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿ ಒಂದು 100% ಒಂದು ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ. ಓಕೆ, ಸೊ ನೋಡಿ ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಅಗ್ನಿಶಾಮಕ ಅಂತ ಆದಷ್ಟು ಬೇಗನೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಬಿಡುಗಡೆ ಆಗುತ್ತೆ. ಓಕೆ, ಈ ಬೇಸ್ಡ್ ಆನ್ 10th ಮೇಲೆ ಯೂಶಲಿ ಬಾಯ್ಸ್ ಆಗಿರ್ಬೋದು. ಸೊ ಇವರಿಗೆ ಬಹಳಷ್ಟು ಒಂದು ಹೆಲ್ಪ್ಫುಲ್ ಆಗುವಂಥ ಅಪಾರ್ಚುನಿಟಿ. ಓಕೆ, ಇದ್ರದ್ದು ಡೇಟ್ ಇನ್ನೂ ಕೂಡ ಕೊಟ್ಟಿಲ್ಲ, ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ. ಸೆಕೆಂಡ್ ಬಂದುಬಿಟ್ಟು ಹೈಕೋರ್ಟ್ಗಳು ಇದ್ದಾವೆ. ಓಕೆ, ಬೆಂಗಳೂರು ಮತ್ತು ಮೈಸೂರು. ಬೆಂಗಳೂರಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಇಲ್ಲಿ ನಿಮಗೆ ಫೀಸ್ ಬಂದುಬಿಟ್ಟು 200 ರೂಪಾಯಿ ಜನರಲ್ ಮೆರಿಟ್ದವ್ರಿಗೆ, ಆಮೇಲೆ ಕ್ಯಾಟಗರಿ 2A 3B ಈ ಥರ ವಿದ್ಯಾರ್ಥಿಗಳಿಗೆ 200, ಆಮೇಲೆ SC ST ದವ್ರಿಗೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 100 ರೂಪೀಸ್ ಇದೆ. ಓಕೆ, ಇದಕ್ಕೆ ಅರ್ಜಿ ಹಾಕಿ ಇಲ್ಲೇನಪ್ಪ ಅಂದರೆ ಪ್ಯೂನ್ಗಳಿದ್ದಾವೆ, ವಾಚ್ಮ್ಯಾನ್ಸು ಮತ್ತು ಸ್ವೀಪರ್ಸ್ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಇವೆಲ್ಲ 4 ಹಿಡಿದ್ರು 84+1 ಆಗುತ್ತೆ. ನೀವು ಆರಾಮ್ಸೆ ಇದಕ್ಕೆ ಅರ್ಜಿ ಹಾಕಿದರೆ ಒಂದಲ್ಲ ಒಂದು ಸೆಲೆಕ್ಟ್ ಆಗುತ್ತೆ. ಇದು ಗೌರ್ಮೆಂಟ್ ಜಾಬ್. ಓಕೆ, ಆಮೇಲೆ ಸೆಕೆಂಡ್ ಇನ್ನೊಂದು ನಿಮಗೆ ಕೋರ್ಟ್ ಇದೆ, ಇದು ಬಂದುಬಿಟ್ಟು ಮೈಸೂರು. ಆಯಿತಾ, ಇಲ್ಲೇನಪ್ಪ ಅಂದರೆ ಇಲ್ಲಿ ಕೂಡ ನಿಮಗೆ ಏನಪ್ಪ ಅಂದರೆ ಪ್ಯೂನ್ ಹುದ್ದೆಗೆ ಕರೆದಿದ್ದಾರೆ ಸೇವಕರು ಅಂತ. ಸೊ ಇಲ್ಲಿ ಫೀಸ್ SC ST ದವ್ರಿಗೆ ಏನು ಫೀಸ್ ಇಲ್ಲ, ಅಷ್ಟೇ 2A 2B ದವರಿಗೆ 100 ರೂಪೀಸ್ ಇದೆ. ಆಮೇಲೆ ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳಿಗೆ 200 ರೂಪೀಸ್ ಇದೆ. ಆಯಿತಾ, ಬಳ್ಳಾರಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಇಲ್ಲಿ ನೀವು ನೋಡ್ತಾ ಇರಬಹುದು ಬರೀ ನೀವು ಕಿರಿಯ ಸಹಾಯಕರು ಅಥವಾ ಕಿರಿಯ ಸೇವಕರು ಅಂತ SLC ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಬರೀ ನೀವು 10th ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದು ನೀವು ನೋಡ್ತಾ ಇರ್ಬೋದು ಸೆಕೆಂಡ್ PUC ಮಾಡಿದರೆ SD ಅಂತ ನೀವು ಅರ್ಜಿ ಹಾಕ್ಬೋದು. ಆಮೇಲೆ ಡಿಗ್ರಿ ಮಾಡಿದರೆ FD ಅಂತ ಹಾಕ್ಬೋದು. ಓಕೆ, ನಿಮಗೆಲ್ಲ ಈ ಥರ ಕನ್ಫ್ಯೂಷನ್ಸ್ ಆದರೆ ನಮ್ಮ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ, 7892575079. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಕಾರ್ಡಿಂಗ್ ಟು ಯುವರ್ ಫೀಸ್ ಮೇಲೆ ನೀವು ಒಂದು ಡಿಸೈಡ್ ಮಾಡಿಕೊಂಡು ಅರ್ಜಿ ನಾವೇ ನಿಮಗೆ ಹಾಕ್ಕೊಡ್ತೀವಿ. ಆಯಿತಾ, ಇಲ್ಲಿ ನಿಮಗೆ ಬಳ್ಳಾರಿ ಕೋಆಪರೇಟಿವ್ ಬ್ಯಾಂಕ್ದು ಫೀಸ್ ನೀವು ನೋಡ್ತಾ ಇರ್ಬೋದು. SC ST ದವ್ರಿಗೆ 500 ರೂಪೀಸ್ ಇದೆ. ಆಮೇಲೆ ಸಾಮಾನ್ಯ 2A 2B ದವ್ರಿಗೆ 1000 ರೂಪೀಸ್ ಇದೆ. ಆಯಿತಾ, ಸೊ ನೆಕ್ಸ್ಟ್ ಬಂದುಬಿಟ್ಟು ಜಾಬ್ ಸ್ಟೆನೋಗ್ರಾಫರ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಗ್ರೇಡ್ C ಗ್ರೇಡ್ D ಅಂತ ಇದ್ದಾವೆ. ಓಕೆ, ಸೊ ಫೀಮೇಲ್ಸ್ ಅವ್ರಿಗೆ ಫೀಸ್ ಇರಲ್ಲ, ಅಷ್ಟೇ ಮೇಲ್ಸ್ ಅವ್ರಿಗೆ 100 ರೂಪೀಸ್ ಇರುತ್ತೆ ಅಷ್ಟೇ. ಇದಕ್ಕೆ ಕೂಡ ನಾವು ಅರ್ಜಿ ಹಾಕಿ ಇದು ಸುಮಾರು 731 ಪೋಸ್ಟ್ಗಳಿದ್ದಾವೆ. ಆರಾಮ್ಸೆ ನೀವು ಕ್ಲಿಕ್ ಆಗ್ಬೋದು. ಓಕೆ, ಇದಕ್ಕೂ ಅಪ್ಲೈ ಮಾಡಿ. ಬರೀ ಸೆಕೆಂಡ್ PUC ಬೇಸಿಸ್ ಮೇಲೆ ಇದು SSC ಮುಖಾಂತರ ಇದೆ. ಆಯಿತಾ, ಗೌರ್ಮೆಂಟ್ ಆಫ್ ಇಂಡಿಯಾ, ಬರೀ 100 ರೂಪೀಸ್. ಓಕೆ, ವುಮೆನ್ ಅವರಿಗೆ ಫೀಸ್ ಇಲ್ಲ. ನೆಕ್ಸ್ಟು ಇಂಡಿಯನ್ ಏರ್ಫೋರ್ಸ್ ಮುಖಾಂತರ ಇಲ್ಲೇನಪ್ಪ ಅಂತ ವಿದ್ಯಾರ್ಥಿಗಳೇ ಇಲ್ಲಿ ಬರೀ ನೀವು ಸೆಕೆಂಡ್ PUC ಮಾಡಿದ್ರೆ ಸಾಕು. ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು 12th ಪಾಸ್ ಆದರೆ ಸಾಕು. ಆಮೇಲೆ ಹಿಂದಿ ಟೈಪಿಸ್ಟ್ ಅಂತ ತೊಗೋತಾ ಇದ್ದಾರೆ. ಓಕೆ, ಆಮೇಲೆ ಡ್ರೈವರ್ ಅಂತ ತೊಗೋತಾ ಇದ್ದಾರೆ. ಸೊ ಇದಕ್ಕೂ ನಮಗೆ ಅರ್ಜಿ ಹಾಕ್ಕೊಡ್ತೀವಿ. ಇಲ್ಲ ಏನಾದರೂ ನೀವು 100% ಕ್ಲಿಕ್ ಆಗುತ್ತೆ. ಓಕೆ, ಆಮೇಲೆ ಲಾಸ್ಟ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ಇದು ಪ್ರೈವೇಟ್ ಆಗುತ್ತೆ, HLL ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇಲ್ಲೇನಪ್ಪ ಅಂದರೆ ನೀವು ಬರೀ 10th ಮಾಡಿದರೆ ಸಾಕು ವಿತ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್. ನಿಮ್ಗೆ ಇಲ್ಲೇನಪ್ಪ ಅಂದರೆ ಜಾಬ್ಗೆ ಇದು ಪ್ರೈವೇಟ್ ಆಗಿರುತ್ತೆ. ಸೊ ಇದು ಗೌರ್ಮೆಂಟ್ ಆಗಿರಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ತಪ್ಪ ಇದು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಸುಮಾರು 5-6 ರಿಂದ 7 ಜಾಬ್ಗಳಿದ್ದಾವೆ. ಸೊ ನಾವು ವಾಟ್ಸಪ್ ನಂಬರ್ ಇನ್ನೊಮ್ಮೆ ನೋಟ್ ಮಾಡ್ಕೊಳ್ಳಿ, 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ನಿಮಗೆ ಪ್ರತಿಯೊಂದು ನಿಮ್ಗೆ ಯಾವ ಸೂಟ್ ಆಗುತ್ತೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಮತ್ತು ನಿಮ್ಮ ಬಜೆಟ್ ಮೇಲೆ ನಿಮ್ಗೆ ಆರಾಮ್ಸೆ ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ, ಅದು ತಪ್ಪದೆ ಎಲ್ಲರೂ ಕೂಡ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ನೀವು ಹಾಕದೇ ಇರಲಿ ಅಥವಾ ಅರ್ಜಿ ನಿಮ್ಗೆ ಇಂಟ್ರೆಸ್ಟ್ ಇರಲಿ ಇರದೇ ಇರಲಿ ಅಟ್ಲೀಸ್ಟ್ ಹಾಯ್ ಅಂತ ಮಾಡಿ ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ನಂಬರ್ ಸಂಖ್ಯೆ ಬಂದುಬಿಟ್ಟು 7892575079. ಆದಷ್ಟು ಬೇಗನೆ ಮುಂದಿನ ಬೆಟ್ಟ ಆಗುವಂತೆ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.